ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಯಾರಿಂದ ಆಯಿತು ಮತ್ತು ಯಾಕಾಯಿತು ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಯಾಕೆ ಕೊಲೆಯಾಯಿತು ಅಂತ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಫಾಸಿಲ್ ಕೊಲೆಯ ಪ್ರತೀಕಾರಕ್ಕಾಗಿ ಈ ಹತ್ಯೆ ನಡೆದಿದೆ. ಸುಹಾಸ್ ಕೊಲೆಗೆ ಸುಪಾರಿ ಕೊಟ್ಟಿದ್ದು ಮೊಹಮ್ಮದ್ ಫಾಸಿಲ್ನ ಸಹೋದರ ಆದಿಲ್ ಮೆಹರೂಫ್ ಅನ್ನೋದು ಗೊತ್ತಾಗಿದೆ. 2022ರಲ್ಲಿ ಫಾಸಿಲ್ ಕೊಲೆಯಾಗಿತ್ತು. ಫಾಸಿಲ್ ಕೊಲೆಯ A1 ಈ ಸುಹಾಸ್ ಶೆಟ್ಟಿ ಅಬ್ದುಲ್ ಸಫಾನ್ ಜೊತೆ 5 ಲಕ್ಷದ ಡೀಲ್ ಮಾಡಿ 3 ಲಕ್ಷ ಅಡ್ವಾನ್ಸ್ ಕೊಟ್ಟು ಈ ಕೊಲೆಯನ್ನ ಮಾಡಿಸಿರೋದು ಆದಿಲ್ ಅನ್ನೋದು ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ಮತ್ತೊಬ್ಬ ಪ್ರಮುಖ ಆರೋಪಿ ಸಫಾನಿಗೂ ಕೂಡ ಸುಹಾಸ್ ಶೆಟ್ಟಿಯ ಜೊತೆಗೆ ವೈಷಮ್ಯ ಇತ್ತು ಬೇರೊಂದು ಕಾರಣಕ್ಕಾಗಿ ಅನ್ನೋ ವಿಚಾರವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಒಟ್ಟು 8 ಮಂದಿ ಆರೋಪಿಗಳನ್ನು ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅಬ್ದುಲ್ ಸಫಾನ್ ಈತನೇ ನೋಡ್ತಾ ಇದ್ದೀರಿ ಫೋಟೋ. ಈತ ಪ್ರಮುಖ ಆರೋಪಿ, ಕೊಲೆಯ ಪ್ರಮುಖ ಆರೋಪಿ ಅಬ್ದುಲ್ ಸಫಾನ್. ಇನ್ನೊಬ್ಬ ಆದಿಲ್ ಮೆಹರೂಫ್. ಆದಿಲ್ ಮೆಹರೂಫ್ ಯಾರು ಅಂತಂದ್ರೆ 2022ರ ಜುಲೈ ತಿಂಗಳಲ್ಲಿ ಹತ್ಯೆಯಾದಂತ ಮೊಹಮ್ಮದ್ ಫಾಸಿಲ್ನ ಸಹೋದರ ಈತ. ಮೊಹಮ್ಮದ್ ಫಾಸಿಲ್ನ ಹತ್ಯೆಯಾಗಿದ್ದು ಆ ಕೇಸಲ್ಲಿ A1 ಸುಹಾಸ್ ಶೆಟ್ಟಿ. ತನ್ನ ಸಹೋದರನ ಹತ್ಯೆಗೆ ಪ್ರತೀಕಾರವನ್ನ ಆದಿಲ್ ಸಫಾನ್ ಜೊತೆ ಸೇರಿಕೊಂಡು ತೀರಿಸಿಕೊಂಡಿದ್ದಾನೆ, ಸೇಡು ತೀರಿಸಿಕೊಂಡಿದ್ದಾನೆ ಅನ್ನೋದು ಇಲ್ಲಿಯವರೆಗೆ ಗೊತ್ತಾಗಿರುವಂತ ವಿಚಾರ. ತನಿಖೆಯ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಗೊತ್ತಾಗಿರುವಂತ ವಿಚಾರ. ಇಬ್ಬರು ಪ್ರಮುಖ ಆರೋಪಿಗಳು ಉಳಿದ 6 ಆರೋಪಿಗಳ ಜೊತೆಗೆ ಸೇರಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾರೆ. 5 ಲಕ್ಷ ರೂಪಾಯಿ ಡೀಲ್ ಮಾತುಕತೆಯಾಗಿತ್ತು, 3 ಲಕ್ಷ ರೂಪಾಯಿ ದುಡ್ಡು ಅರೇಂಜ್ ಆಗಿತ್ತು ಆದಿಲ್ ಮುಖಾಂತರ. ಉಳಿದ ಆರೋಪಿಗಳು ಯಾರ್ಯಾರು ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮೊಹಮ್ಮದ್ ಮುಜಮಿಲ್, ಅದರ ಜೊತೆಗೆ ಬೇರೆ ಬೇರೆ ಕಲಂದರ್ ಶಾಫಿ, ಇವರೆಲ್ಲ ಸೇರಿಕೊಂಡು ಇನ್ನು ಕಳಸದ ಚಿಕ್ಕಮಗಳೂರಿನ ಕಳಸದ ಇಬ್ಬರು ಹಿಂದೂ ಯುವಕರಿದ್ದಾರೆ. ಅವರು ಕೂಡ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.